ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಫ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಮಾರ್ಕ್ ಇಂಟ್ರೋ ಅಂತ ಒಂದು ಗ್ಲಿಮ್ಸ್ ರಿಲೀಸ್ ಮಾಡಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಮೂವಿ ಗ್ಲಿಮ್ಸ್ ಅದು. ನಾವು ಅದನ್ನ ರಿಯಾಕ್ಟ್ ಮಾಡಕ್ ಹೋಗ್ತಾ ಇದೀವಿ ಇವಾಗ. ಅದಕ್ಕೆ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರದ್ದಿದೆ. ನೆಕ್ಸ್ಟ್ ಹೇಳಿ ನೀವು. ಅಲ್ಲ, ಇದಕ್ಕೆ ಕಿಚ್ಚ ಫ್ಯಾನ್ಸ್ ಬಹಳ ಕುತೂಹಲದಿಂದ ನೋಡ್ತಿದ್ದಾರೆ. ನಾನು ನೋಡಿದೆ, ಇನ್ನೂ ನಮ್ಮ ಅದು ಬಂದಿಲ್ಲ ಫಿಲಿಮ್, ಇನ್ನ ಯಾವಾಗ ಬರುತ್ತೆ ಅನ್ನೋ. ಹೌದು, ನಾವು ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ವಿ. ಇನ್ನು ಯಾಕೆ ಫಿಲಿಮ್ಸು 6 ತಿಂಗಳು 1 ವರ್ಷದೊಳಗೆ ಬಿಡ್ತಾ ಇಲ್ಲ ಕಿಚ್ಚದವರು ಆತರ ಅಂತ ಫ್ಯಾನ್ಸ್ ಬಹಳ ಬೇಜಾರಾಗ್ಬಿಟ್ಟಿದ್ರು. ಆದ್ರೆ ಆ ಇಂಟ್ರಡಕ್ಷನ್ ಗ್ಲಿಮ್ಸ್ ಇಂದ ಒಂದು ಸಂತೋಷ ಸುದ್ದಿಯನ್ನು ಕೊಟ್ಟಿದ್ದಾರೆ ಫ್ಯಾನ್ಸ್ಗೆ. ಎಸ್, ಆಬ್ವಿಯಸ್ಲಿ ಇದು ನೋಡಿದ್ಮೇಲೆ ಕಿಚ್ಚ ಫ್ಯಾನ್ಸ್ ಎಲ್ಲ ಸ್ವಲ್ಪ ಎನರ್ಜಿ ತಗೊಂಡಿದ್ದಾರೆ. ಹೌದು, ಇದಕ್ಕೆ ಡೈರೆಕ್ಟರ್ ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯ ಅವರು, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಅಂಜನೇಶ್ ಬಿ ಲೋಕನಾಥ್ ಅವರು. ಅಜನೀಶ್ ಲೋಕನಾಥ್. ಹೌದು, ಮತ್ತೆ ಇದಕ್ಕೆ ಬ್ಯಾನರ್ಸ್ ಪ್ರೊಡಕ್ಷನ್ ಬ್ಯಾನರ್ ಬಂದ್ಬಿಟ್ಟು ಸತ್ಯಜ್ಯೋತಿ ಫಿಲಿಮ್ಸ್ ಅಂತ. ಹೌದು. ಸೊ ನಾವಿವಾಗ ನೋಡೋಣ ಇಂಟ್ರೋ ಹೆಂಗಿದೆ ಅಂತ ಹೇಳಿ. ಲೆಟ್ಸ್ ಸ್ಟಾರ್ಟ್. ಬೋರ್ಡ್ಸ್ ರೋಡ್ ಅನ್ಕೊಂಡೆ. ಕಿಚ್ಚ ಕ್ರಿಯೇಷನ್ಸ್. ಓಹೋ, ನವೀನ್ ಚಂದ್ರ ಇದ್ದಾರೆ, ನಮ್ಮೂರವರೇ ನವೀನ್ ಚಂದ್ರ. ಹೌದಾ? ಮಾರ್ಕ್ ಹಿಡ್ದಾಗ ಗೊತ್ತಾಗುತ್ತೆ ಮಾರ್ಕ್ ಯಾರು. ಬಾದ್ಶಾ ಕಿಚ್ಚ. ಅಜನೀಶ್ ಲೋಕನಾಥ್ ಅಂದ್ರೆ ಕ್ಲಾಸ್ ಲುಕ್ ಜೊತೆ ಬರ್ತಾರೆ. ಮಾರ್ಕ್ ಪಂಚ್. ಪ್ಯಾನ್ ಇಂಡಿಯಾ. ಪ್ಯಾನ್ ಇಂಡಿಯಲ್ಲಿ ಬರ್ತಾ ಇದೆ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸೊಳಗಡೆನೆ ಮಾತಾಡ್ಕೋಬೇಕು. ಪಂಚು ಸಿಂಬಲ್. ಮತ್ತು ಟೈಟ್ಲ್ ಮೇಲೆ ಅದು ಸಿಂಬಲ್ ಇದೆ. ಅದು ಸಿಗ್ನೇಚರ್ ಆಗಿ ತೋರಿಸ್ಯಾರ ಹಿಂಗೆ. ಅದೇ ಲಾಸ್ಟ್ ಶಾಟ್. ಹೇಗನ್ಸ್ತು ಅವಿನಾಶ್ ಅವರೇ ನಿಮಗೆ? ಸಖತ್ತಾಗಿ ಅನಿಸ್ತು. ಆ್ಯಕ್ಚುಲಿ ಇದೊಂಥರ ಅಭಿಮಾನಿಗಳಿಗೆ ಏನೋ ಒಂಥರ ಒಂದು ಕಿಚ್ಚೆಬ್ಸುವಂತಹ ಒಂದು ಇಂಟ್ರೋ ಇದ್ದಂಗಿದೆ ಕಿಚ್ಚ ಸುದೀಪ್. ಫ್ಯಾನ್ಸಿಗೆ ಒಂದು ಸ್ಪಾರ್ಕ್ ಕೊಟ್ಟಂಗೆ. ಅದೇ ಆ ಥರ ಅನಿಸ್ತಾ ಇದೆ ನನಗೆ. ಅದು ಸುದೀಪ್ ಎಂಟ್ರಿ ಅಂತೂ ಎಣ್ಣೆ ಹಿಡ್ಕೊಂಡು ಅವ್ನ ಎತ್ತಿ ಕುಡಿಯೋದು. ಆ್ಯಕ್ಚುಲಿ ಅದು ಸಖತ್ ಶಾರ್ಟ್ ಇದೆ. ಆ್ಯಕ್ಚುಲಿ ಅವು ಲೈಕ್ ಫೈಟ್ ಶಾರ್ಟಲ್ಲಿ ಲೈಕ್ ನಿಂಗೆ ಹೊಡೆದ ಸುಮ್ಮನೆ ಏನಂದ್ರೆ ಶಾರ್ಟ್ ಎಲಿವೇಶನ್ ಶಾರ್ಟ್ ಅಂತ ಹಿಂಗಿದೆ. ಬಟ್ ಅವಾಗ ಲೈಕ್ ಬಾಟ್ಲ್ ಇದೆ ಅವನಿಂದ ಹಿಂಗೆ ಕೊಡ್ತಾವನ ಅದು. ಇನ್ನೊಂದು ಆ ಬ್ಲ್ಯಾಕ್ ಶೇಡ್ ಸಿನಿಮಾಟೋಗ್ರಫಿ ಇದೆ ನೋಡಿ, ಸೂಪರ್ ಆಗಿ ಸೂಟ್ ಆಗಿದೆ, ಸಖತ್ತಾಗಿದೆ. ಹೌದು, ಆ ಡಾರ್ಕ್ ಶೇಡ್ ಇಂದ ಇದು ಬ್ರಿಡ್ಜ್ ಅಲ್ಲಿ ಇಂಟ್ರಡಕ್ಷನ್ ಬರುತ್ತಲ್ಲ, ಬ್ರಿಡ್ಜ್ ತರನೇ ತೋರಿಸಿದ್ದಾರೆ. ಅದು ಸಖತ್ತಾಗಿದೆ. ಇನ್ನು ಏನ್ ಹೇಳ್ಬೇಕು ಅನ್ಕೋತಿದ್ರೆ? ಇನ್ನೇನ್ ಹೇಳದೆ ಚಿಟ್ಟಿ, ಏನ್ ಹೇಳ್ತೀನಿ ನಾನು? ಆಕ್ಚುಲಿ ಗೊತ್ತಿದ್ರೆ ಲೈಕ್ ಅನಾನಮಸ್ ಆಕ್ಟರ್ ನೀವ್ ಗೊತ್ತಿದ್ರೆ ನಮ್ಗೆ ಗೊತ್ತಿರೋ ಟೈಮ್ ಲೈಕ್ ಬಾಳ ಮೂವಿ ಮಾಡಿದೆ ಅವನು. ಬಟ್ ಏನಂದ್ರೆ ಈಗ ಅಲ್ಲಿ ಮಾಡಿದ ಸೆನ್ಸೇಷನ್ ಆವಾಗಿಂದ ಗೊತ್ತಾಗಿದೆ. ಈಗ ಆಕ್ಟಿಂಗೇ ಅದು ಅದ್ರ ಬಗ್ಗೆ ಒಂದು ಮಾತಿಲ್ಲ. ನಮ್ಗೆ ಏನಂದ್ರೆ ಲೈಕ್ ನಾವು ಆಲ್ರೆಡಿ ತೆಲುಗು ಮೂವಿ ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗಿದ್ರೆ ಬೇರೆ ಬೇರೆ ಇಂಡಸ್ಟ್ರಿ ಬೇರೆ ಬೇರೆ. ಹೌದೌದು. ಈಗ ಎಲ್ಲ ಒಂದೇ. ಈಗ ನಾನು ಎಲ್ಲಾ ಮೂವಿ ನೋಡ್ತೀನಿ, ಎಲ್ಲಾ ಇಂಡಸ್ಟ್ರಿ ಮೂವಿ ನೋಡ್ತೀನಿ. ಈಗೇನಂದ್ರೆ ಲೈಕ್ ಒಂದ್ ಟೈಮ್ ಇಂದ ಎಲ್ಲದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ತರ ಆಗಿದೆ. ಮುಂಚೆ ಟಾಲಿವುಡ್, ಬಾಲಿವುಡ್, ಕಾಲಿವುಡ್ ಇದೆಲ್ಲ ಇದೆ. ಬಟ್ ಈಗ ಬಂದಿರೋ ಟೈಮಲ್ಲಿ ಆ ತರನೇ ಇತ್ತು. ಲೈಕ್ ಏನಂದ್ರೆ ಲೈಕ್ ಇದು ಪ್ಯಾನ್ ಇಂಡಿಯಾ ಮೂವಿ. ಯಾವ ಮೂವಿ ಮಾಡಿದ್ರು ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ಎಲ್ಲರ ಜನ ಈಗ ಆಕ್ಸೆಪ್ಟ್ ಮಾಡ್ತಾರೆ. ಸ್ಟೋರಿ ಇದ್ರೆ ಸಾಕು. The main is the content and the script, story, screenplay. Yes. ಅದಿದ್ರೆ along with those the actors performance, ಅದು ಬ್ಯಾಕ್ ಎಂಡ್ ಇಂದ ಟೆಕ್ನಿಷಿಯನ್ಸ್ ಆಗಲಿ ಅದ್ರ ಜೊತೆ ಬಂದ್ರೆ ಔಟ್ಪುಟ್ ಸಖತ್ತಾಗಿ ಬರುತ್ತೆ. ಅದೇ ಆಕ್ಚುಲಿ ಇದು ಯಾವಾಗಿಂದ ಸ್ಟಾರ್ಟ್ ಆದ ಬಾಹುಬಲಿ, KGF ಇದು ಬಂದಿದ ಮೇಲೆ ನಿಮ್ಗೆ ಅಂದ್ರೆ ಸೌತ್ ಇಂಡಸ್ಟ್ರಿ, ಸೌತ್ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿದೆ. ಈಗ ಏನಂದ್ರೆ ಲೈಕ್ ಅದು ಏನಂದ್ರೆ ಮೇಲೆ ಬಾಲಿವುಡ್ ಎಲ್ಲ ಬಾಲಿವುಡ್ ಏನಿಲ್ಲ, ನೆಕ್ಸ್ಟ್ ಹಾಲಿವುಡ್ ರೇಂಜ್ ಅಲ್ಲೇ ನಮ್ಗೆ ಏನಂದ್ರೆ ಲೈಕ್ ಅವರು ಓಕೆ ನಾವೆಲ್ಲ ಒಂದೇ ಫಿಲ್ಮ್ ಇಂಡಸ್ಟ್ರಿ ಅಂತ ಈಗ ಮಾಡ್ತಿರೋದು. ನೀಗ್ ಗೊತ್ತಾಗಿದ್ರೆ ಲೈಕ್ ಬಾಲಿವುಡ್ ಮೂವಿ ಮುಂಚೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ, ಎಲ್ಲ ಮೂವಿಯಲ್ಲಿ ಆಗ್ತಾ ಇದೆ. ಸೌತ್ ಇಂಡಿಯಾ ಫಿಲ್ಮ್ ಇಂಡಸ್ಟ್ರಿ ನಾವು ಲ್ಯಾಂಗ್ವೇಜ್ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಇದು.
ಈಗ ನಮ್ಮ ಮೂವೀಸೂ ಪ್ಯಾನ್ ಇಂಡಿಯಾ. ಹೌದು, ಪ್ಯಾನ್ ಇಂಡಿಯಾ ಅಂದ್ರೆ ಇಂಡಿಯಾ ಮೂವಿ ನಮ್ದು. ಅದಕ್ಕೆ ಬೇಸು ಆ ಧೈರ್ಯ ಮೇಕರ್ಸ್ಗೆ ತಂದಿರೋದು ಒಂದು ಬಾಹುಬಲಿ, ಒಂದು KGF. ಹೌದೌದು. ಅವೆರಡು ಮೂವಿನೇ ಇದೆಲ್ಲ ಪ್ರೂವ್ ಮಾಡಿದೆ. ಅದಕ್ಕಿಂತಾನೆ ಈಗ ಎಲ್ಲ ಸ್ಟಾರ್ಟ್ ಆಗಿದೆ. ಇದಕ್ಕೂ ಅವ್ರ ಧೈರ್ಯ ಲೈಕ್ ಸ್ಟೋರಿ ಇದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದಾದ್ರು ಆಗ್ಲಿ ಅದು ಹಿಟ್ ಆಗುತ್ತೆ. ಸ್ಟೋರಿ ಅಂದ್ರೆ ಲೈಕ್ ಇರ್ಬೇಕು. ಸ್ಟೋರಿ ಪಾಯಿಂಟ್ ಅಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಅವ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಮತ್ತೆ ಆಕ್ಟ್ರಸ್ ಈ ತರ ಸುದೀಪ್ ತರ ಆಕ್ಟ್ರಸ್ ಇದಾರೆ ಅಂದ್ರೆ ಲೈಕ್ ನಾವು ಮುಂಚೆ ಆಕ್ಚುಲಿ ಸುದೀಪ್ ಅವ್ರದ್ದು ನೋಡಿದ್ವಿ. ಅವರು ವಿವಿಧ ಭಾಷೆಗಳಲ್ಲಿ ಮಾಡಿದ್ದಾರೆ. ತೆಲುಗು ತಗೊಳ್ಳಿ, ಹಿಂದಿ, ಏನಂದ್ರೆ ಎಲ್ಲ ಇಂಡಸ್ಟ್ರಿಯಲ್ಲಿ ಲೈಕ್ ಆ ತರ ವೈಬ್ ಇದೆ. ಈಗ ನೋಡಿ ಜಸ್ಟ್ ಸುದೀಪ್ ಎಲ್ಲ ಸುದೀಪ್ ಈ ಫಿಲಿಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ನಾವು ನೋಡಿದ್ವಿ ಅಂತ ಆ ಪ್ರದೇಶದಲ್ಲಿರೋ ಜನತೆ ಹೇಳ್ತಾರೆ, ಆಡಿಯನ್ಸ್ ಆಗಿ. ನಮ್ಗೆ ಏನಂದ್ರೆ ಲೈಕ್ ಸುದೀಪ್ ಅದ್ರ ಸುದೀಪ್ ಗೊತ್ತು. ಈಗ ಏನಂದ್ರೆ ಅವ್ರದ್ದು ಆಕ್ಟಿಂಗ್ ಸ್ಕಿಲ್ಸ್ ಒಂದು ಬೇರೆ ಲೆವೆಲ್ ಇದೆ. ಮತ್ತೆ ವಾಯ್ಸ್, ಅವ್ರ ವಾಯ್ಸ್ ಕೇಳಿದ್ರೆ ಸಾಕು ಎಲ್ಲ ಫಿದಾ ಆಗ್ಬಿಡ್ತಾರೆ. ಬೇಸು ಹೆಂಗಿರುತ್ತೆ ಅಂದ್ರೆ ಅದು ಒಂದು ಬೇಸ್ ಇರುತ್ತೆ. ಯಾರಾದ್ರೂ ಒಂದೊಂದು ಯುನಿಕ್ ಸ್ಟೈಲ್. ಈಗ ಯಾರಾದ್ರೂ ಆಕ್ಟರ್ ನೋಡಿದ್ರೆ ಲೈಕ್ ಒಂದೊಂದು ಯುನಿಕ್ ಸ್ಟೈಲ್ ಇರುತ್ತೆ. ನಾವು ರೀಸೆಂಟ್ ಆಗಿ ನೋಡಿದ್ವಿ ಅವರು ಓಜಿದು ಅವನು ಅರ್ಜುನ್ ದಾಸ್ ಆಗಿ ಆ ತರ ವಾಯ್ಸ್ ಅವ್ರದೆಲ್ಲ ಕಂಪೇರ್ ಮಾಡಕ್ಕಲ್ಲ. ಸುದೀಪ್ ಅಂದ್ರೆ ಸುದೀಪ್ ಅವ್ರು ಮನೆ ಬಂದಿರೋ ಮುಂಚೆಯಿಂದ ವಾಯ್ಸ್ ಸುದೀಪ್ಗೆ ಅದೌದು. ಆ ಬೇಸಿಗೆ ಆ ಫ್ಯಾನಿಸಮ್ ಬಂದಿರೋದು ಸುದೀಪ್ ಇಂದ, ಕಿಚ್ಚ ಇಂದ ಅಂತ ಹೇಳ್ತಿರೋದು. ಎಸ್ ಆಬ್ವಿಯಸ್ಲಿ. ಹೌದು, ಈ ಮಾರ್ಕ್ ಇಂಟ್ರೋ ಪ್ರಾಮಿಸಿಂಗ್ ಆಗಿದೆ. ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಒಂಥರ ಬಾಡೂಟ ಹಾಕ್ದಂಗೆ ಇದೆ, ಫುಲ್ ಮೀಲ್ಸ್ ಹಾಕ್ದಂಗೆ ಇದೆ. ನೆಕ್ಸ್ಟ್ ಟ್ರೈಲರ್ ಬರುತ್ತೆ, ಅದು ಯಾವಾಗ ಅಂತ ಗೊತ್ತಿಲ್ಲ. ರಿಲೀಸ್ ಯಾವಾಗ ಅಂತ ಅನೌನ್ಸ್ ಮಾಡಿದ್ದಾರೆ? ಇಲ್ಲ ಅನ್ಸುತ್ತೆ, ಇನ್ನ ಏನು ಮೆನ್ಷನ್ ಮಾಡಿಲ್ಲ ಅನ್ಸುತ್ತೆ. ಹೌದು, ಜಸ್ಟ್ ಮೇಕಿಂಗ್ ಕ್ಲಿಮ್ಸ್ ಫ್ಯಾನ್ಸ್ ಗೋಸ್ಕರ ಒಂದು ಇದಾರೆ, ಕಿಚ್ಚ ಮಾಡ್ತಿದ್ದಾರೆ, ಬರ್ತಾ ಇದೆ ಅಂತ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ, ಒಂದು ಸಿಗ್ನಲ್ ಕೊಟ್ಟಿದ್ದಾರೆ, ಬರುತ್ತೆ ಆದಷ್ಟು ಬೇಗ. ಕೀಪ್ ಯುವರ್ ಸ್ಪಿರಿಟ್ಸ್ ಹೈ ಅಂತ ಒಂದು ಸ್ಪಿರಿಟ್ ಅನ್ನೋ ಸ್ಪಾರ್ಕ್ ಅಂತ ತಂದಿದ್ದಾರೆ. ಹೌದೌದು, ಒಂದು ಕಿಡಿ ಹಚ್ಚಿದ್ದಾರೆ. ಬೆಂಕಿ ಯಾವಾಗ ಬರುತ್ತೆ ನೋಡೋಣ, ವೇಟ್ ಮಾಡ್ತಾ ಇರೋಣ. ಬೆಂಕಿ ಬಂದೇ ಬರುತ್ತೆ, ಆಬ್ವಿಯಸ್ಲಿ ಬಂದೇ ಬರುತ್ತೆ. ಹೌದೌದು. ಸದ್ಯಕ್ಕೆ ನಮ್ಮ ರಿವ್ಯೂ ಇಷ್ಟೇ. ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರಮ್ ಕ್ಯಾಪ್ ಕ್ಯಾಮ್.